हॅलो त्रिशा. हॅलो भाऊ, डील सांग. सर्वात प्रथम मला एक मुलगी पाहिजे. आत्ताच्या डील मध्ये खूपच रिस्क आहे. च्या मायला भाऊ, मला काय रिस्क? तो डिटेल्स सांग ना. तिचा वयस 12 वर्षाच्या आजूबाजूला असायला पाहिजे आणि HH ब्लड ग्रुपच असायला पाहिजे. हो, यंदाच्या भाऊ बल पैसा लागणार. कितीतरी पैसे असू दे, मी द्यायला रेडी आहे. मी देणार तुला. कुकीज रेडी झाला मगन तुम्हाला कॉल करणार. ಹೇ ಮಾಯಾ, ಹಲೋ. ಇವತ್ತು ಒಂದು ಹೊಸ ಡೀಲ್ ಸಿಕ್ಕಿದೆ. ನಾನು ಈ ಡೀಟೇಲ್ಸ್ ಫಾರ್ವರ್ಡ್ ಮಾಡ್ತೀನಿ, ಪ್ಲೀಸ್ ನೋಡು ಬೇಗ. ಓಕೆ, ನಾನು ನೋಡ್ತೀನಿ. ಬಟ್ ಲಾಸ್ಟ್ ಆರ್ಡರ್ ಕುಕೀಸ್ ರೆಡಿ ಇದೆ. ಯಾರು ಬಂದು ಕರ್ಕೊಂಡು ಹೋಗ್ತೀರಾ? ಇಲ್ಲ ಮಾಯಾ, ನಾಳೆ ನಾನೇ ಬರ್ತೀನಿ. ಮಾಂಟಿಸೇರಿ ಹತ್ರ ಶಾರ್ಪ್ 9ಗೆ ಎಲ್ಲ ರೆಡಿ ಇಡು. ಮತ್ತೆ ಇನ್ನೊಂದು ಹೊಸ ಡೀಲ್ ಸಿಕ್ಕಿದೆ. ಐ ಸೆಂಡ್ ಯು ಡೀಟೇಲ್ಸ್, ಸಿ ದಟ್ ಕ್ವಿಕ್. ಸರಿ, ನಾನು ನೋಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ಆಯಿತು ಸರಿ, ನಾಳೆ ಸಿಗೋಣ. ತ್ರಿಷಾ, ತ್ರಿಷಾ, ತ್ರಿಷಾ. ಹಾ, ತ್ರಿಷಾ, ಎಲ್ಲಿ ಹೊರಟೆ? 2 hours ಬಂದ್ಬಿಡ್ತೀನಮ್ಮ. ಎಲ್ಲಿ ಹೋಗ್ತಾಳೋ ಏನು ಮಾಡ್ತಾಳೋ ಈ ಹುಡುಗಿ. ನಮಸ್ತೆ ಮೇಡಮ್. ಮಾಯಾ ಬಂದ್ರಾ? ನಮಸ್ತೆ, ಹೇಳಿ. ಮೇಡಮ್, ನಾನು ಕೇಳಿದ್ನಲ್ಲ, ಹುಡುಗಿ ರೆಡಿ ಇದ್ದಾಳ? ಅಲ್ಲಿ ಕೂತಿದ್ದಾಳಲ್ಲ ಅದೇ ಹುಡುಗಿ, ನೀವು ಹೋಗಿ ಮಾತಾಡಿಸಿ. ಹಾಯ್ ಪುಟ, ಹೇಗಿದ್ಯಾ? ಏನು ನಿನ್ನ ಹೆಸರು? ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ ಪುಟ ನೀನು. ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಪುಟ, ಇವಾಗ ಒಬ್ಬ ಅಕ್ಕ ಬರ್ತಾರೆ. ಅವ್ರ ಜೊತೆ ನೀನು ಹೋದ್ರೆ ನಿಂಗೆ ಏನೇನು ಇಷ್ಟ ಎಲ್ಲದನ್ನು ಅವ್ರು ಕೊಡಿಸ್ತಾರೆ.
May I come in, sir? Yeah, come in. Please sit. Hello Ajit, how are you? Fine, sir. ಓಕೆ, ತುಂಬ ದಿನದಿಂದ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಕೇಸ್ ಇದೆ. ತುಂಬ ಮಕ್ಕಳುಗಳು ಒಂದು ಕಡೆಯಿಂದ ಕಿಡ್ನ್ಯಾಪ್ ಆಗ್ತಾ ಇದ್ದಾರೆ. ಈ ಒಂದು ಕೇಸನ್ನು ನೀವು ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಒಂದು ಟೀಮನ್ನು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರೋ ಕೇಸು. ಸೊ ಯು ಶುಡ್ ಬಿ ಸೀರಿಯಸ್. ಈ ಕೇಸನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ. Sure, sir. I'll make it. Sir. ಸರ್, ಇಲ್ಲೊಂದು ಸಸ್ಪಿಷಿಯಸ್ ಸೂಸೈಡ್ ಅಟೆಂಪ್ಟ್ ಆಗಿದೆ. ಬನ್ನಿ ಅಜಿತ್, ಅದೇನು ನೋಡೋಣ. ಓ ಅಜಿತ್, ಬಾಡಿನ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅಟಾಪ್ಸಿ ಲ್ಯಾಬ್ಗೆ ಶಿಫ್ಟ್ ಮಾಡಿ ಫಾರೆನ್ಸಿಕ್ ಟೀಮ್ನ ಕರೆಸಿ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿ. ನೇಬರ್ಸ್ದು ಒಂದು ಒಪಿನಿಯನ್ ತಗೊಳ್ಳಿ. ಸರ್, ಬಾಡಿನ ಅಟಾಪ್ಸಿ ಲ್ಯಾಬಿಗೆ ಶಿಫ್ಟ್ ಮಾಡಿಸಿ. Okay, ಸರಿ ಮ್ಯಾಮ್. ಅಜಿತ್, ಈ ಕೇಸ್ ತುಂಬಾ ಸಸ್ಪಿಷಿಯಸ್ ಅನಿಸ್ತಾ ಇಲ್ವಾ ನಿಮ್ಗೆ? ಸರ್, ನನಗೂ ಹಂಗೆ ಅನಿಸ್ತಿದೆ. ಫಾರೆನ್ಸಿಕ್ ಟೀಮ್ ಇನ್ವೆಸ್ಟಿಗೇಷನ್ ಆದಮೇಲೆ ನಾನೊಂದ್ಸರಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತೇನೆ. ಮ್ಯಾಮ್, ವಾಟ್ ಇಸ್ ದ ರಿಪೋರ್ಟ್? ಸರ್, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. Okay. ಅಟಾಪ್ಸಿ ಮತ್ತು ಲ್ಯಾಬ್ ಇನ್ವೆಸ್ಟಿಗೇಷನ್ ಆದಮೇಲೆ ನಿಮಗೆ ರಿಪೋರ್ಟ್ಸ್ ಫಾರ್ವರ್ಡ್ ಮಾಡ್ತೀವಿ. Okay, sure. ಇನ್ವೆಸ್ಟಿಗೇಷನ್ ಆದಮೇಲೆ ರಿಪೋರ್ಟ್ನ ನಂಗೆ ಒಂದ್ಸರಿ ಮೇಲ್ ಮಾಡಿಬಿಡಿ. ಓಕೆ ಶೋರ್. ಓ, ನಮ್ಮ ಏಜೆಂಟು. ಸರ್, ನಮ್ದೆಲ್ಲ ಇನ್ವೆಸ್ಟಿಗೇಷನ್ ಆಗಿದೆ. ನೀವೊಂದ್ಸರಿ ಬೇಕಾದ್ರೆ ನೋಡಿ. ಆಯಿತು ಸರ್, ನಾನೊಂದ್ಸಲ ನೋಡ್ತೀನಿ.
ಇದನ್ನು ಫಾರೆನ್ಸಿಗೆ ಕೊಟ್ಬಿಡಿ ಸರ್. ಹೆಂಗಿದ್ಯಾ? ನಾ ಹೇಳಿರೋ ಐಟಮ್ಸ್ ಎಲ್ಲ ತಂದಿದ್ಯಾ? ಮತ್ತೆ ಪ್ರೊಫೈಲ್ ರೆಡಿ ಇದೆಯಾ? ಪ್ರೊಫೈಲ್ ಆ್ಯಕ್ಚುಲಿ ರೆಡಿ ಇದೆ, ಯು ಕ್ಯಾನ್ ಚೆಕ್ ಇಟ್ ಒನ್ಸ್. ಆ್ಯಂಡ್ ನೀನು ಹೇಳಿರೋ ಐಟಮ್ಸ್ ಚೆಕ್ ಮಾಡ್ಕೊಂಬಿಡು ಒಂದ್ಸರ್ತಿ, ಎಲ್ಲ ಇದೆಯೋ ಇಲ್ವೋ ಅಂತ. ಇವತ್ತು ಕರೆಕ್ಟಾಗಿ ಜಾಗ ಹಾಕ್ಬಿಡೋಣ ಈ ಬೈಕ್ಗೆ. ಓ ಕೆಲಸ ಆಗಲ್ಲ ಇದು ಯಾಕೋ. ಬೇರೆ ಏನಾದರೂ ಸಿಗುತ್ತಾ ನೋಡೋಣ. ಈ ಬಾಜಲ್ಲಿ ಯಾರೂ ಇಲ್ಲ. ಒಂದು ಏನಾದರೂ ಇದೆನಾ? ಮನೇನೂ ಸಖತ್ತಾಗಿದೆ. ಇವತ್ತು ಮಾಡ್ಕೋಬೇಕು ಇದರಲ್ಲಿ ಕೆಲಸ. ಯಾರು ಕಾಣಿಸ್ತಿಲ್ಲ. ನೋಡೋಣ. ಓ, ಮನೆ ಬಾಗಿಲು ಓಪನ್ ಆಗಿದೆ. ಮತ್ತೆ ಯಾಕೆ ಓಡು, ಯೋಚನೆ ಮಾಡಬೇಡ. ನೋಡೋಣ
ಇವತ್ತು ಸಖತ್ತಾಗಿರೋದೇ ಸಿಕ್ಕಿದೆ ನನಗೆ. ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಂಡ್ಬರೋಣ. ಯಾರಾದ್ರೂ ಇದ್ದಾರಾ ಒಳಗಡೆ? ಯಾರು ಕಾಣಿಸ್ತಿಲ್ಲ. ಓ ಓ CC ಕ್ಯಾಮ್ರಾ. ಮತ್ತೆ ಯಾರಾದರೂ ಇದ್ದಾರಾ ಮನೇಲಿ? ಓ ಯಾರೋ ಬಂದರು. ಛೇ, ಇವಳು ಯಾರೋ, ಇವಳು ಈ ಟೈಮಲ್ಲಿ ಎಂಟ್ರಿ ಕೊಟ್ಟವಳೆ ಮನೆಗೆ. ಓಹ್ ಸ್ಲಿಪ್ಪರ್ ಹಾಕೊಂಡು ಬಿಡು ಹೋಗ್ತಾಳೆ. ಮತ್ತೆ ಯಾರಾದರೂ ಬಂದುಬಿಟ್ರೆ ಗೋದ್ಲಾ, ಇವಳು ಮತ್ತೇನು ಎಂಟ್ರಿ ಕೊಡ್ತಾವಳ? ಯಾರು ಬರಬಾರ್ದು. ಓ ಮನೇಲಿ ಯಾರಾದರೂ ಇದ್ದಾರ? ಮತ್ತೆ ಯಾರೂ ಇಲ್ಲ. ಯಾರೂ ಇಲ್ಲ ಮನೇಲಿ. ಈಗ ಇವಳು ಯಾರು? ಹೇ ಯಾರೋ ನೀನು? ಕಿರ್ಚಬೇಡ, ಸುಮ್ಮನಿರೋ. ಸುಮ್ಮನಿರೇ, ನಾನೇನು ಮಾಡ? ಓಡು 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 ಓಡು. ಇಷ್ಟು ದಿನ ತನಕ ಕಳ್ತನ ಮಾಡ್ತಿದ್ದೆ, ಈಗ ಕೊಲೆಗಳ್ತಿದ್ದೆ ನೀನು ಮಗನೇ, ಕೊಲೆಗಳ್ತಿದ್ಯಾ ನೀನು. ಜಲಶುಪರಮಲ್ಲಿ ಏನು ಮಾಡಿದ್ಯಾ ನೀನಲ್ಲಿ? ಸರ್ ನನಗೇನು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಆ CCTV ಯಾಕೆ ಹೊಡ್ತಿದ್ಯಾ? ಸರ್. CCTV ಆ ಹುಡುಗಿನ ಯಾಕೆ ಕೊಲೆ ಮಾಡಿದ್ಯಾ? ಸರ್ ಕೊಲೆನಾ? ಸರ್ ನಿಮಗೆ ಗೊತ್ತಲ್ಲ ಸರ್, ನಾನು ಸಣ್ಣ ಪುಟ್ಟ ಕಳು ಮಾಡ್ತೀನಿ, ಕೊಲೆಗೆಲ್ಲ ಇಳಿಯಲ್ಲ ಸರ್ ನಾನು. ನೀ ಇದೇ ಥರ ಎಗಾಡ್ತಿರೋ ಮಗನೇ, ನಿನ್ನ ಫಾರೆನ್ಸಿಕ್ ರಿಪೋರ್ಟ್ ಎಲ್ಲ ನಿನ್ನ ಗಂಚೆ ತೋರಿಸ್ತಾ ಇದೆ. ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಕೊಲೆ ಬಗ್ಗೆ ನನಗೆ. ನೀ ಈ ಥರ ಆಡಿದ್ರೆ ಲಾಕಪ್ಗೆ ಜಡ್ಬಿಡ್ತೀನಿ ಮಗನೇ ನೀನು. ಸರ್ ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ನನಗೆ. ಅಜಿತ್ ಏನಾದರೂ ಹೇಳದ್ನಾ? ಏನು ಹೇಳ್ತಿಲ್ಲ ಸರ್ ಇವನು. ಏಯ್ ಬಾಯ್ ಬಿಡು. ಸರ್ ಈ ಕೊಲೆ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಸರ್ ನಿಜವಾಗ್ಲೂ. ಏಯ್ ಸಮಾಧಾನ ಸಮಾಧಾನ, ಕೂತ್ ಮಾತಾಡೋಣ. ಏಯ್ ಅದನ್ನ ಏನಾಗಿದೆ ನಿಜ ಹೇಳು. ಸರ್ ಆ ದಿನ ನಾನು ನಿಜವಾಗ್ಲೂ ಕಾಲ್ ಮಾಡೋಕ್ಕೆ ಹೋಗಿದ್ದೆ ಸರ್. ಬಾಗಿಲೆಲ್ಲ ಓಪನ್ ಇತ್ತು, ಅದಕ್ಕೆ ನಾನು ಒಳಗಡೆ ಹೋದೆ. ಮೇಲ್ಗಡೆ ಹಾಗೆ CC ಕ್ಯಾಮ್ರಾ ಇತ್ತು, ಅದನ್ನ ಮೊದಲು ಹೊಡೆದೆ ಸರ್. ಆಮೇಲೆ ಒಳಗಡೆ ಹೋದೆ ಸರ್. ಆ ಹುಡುಗಿಗೆ ನಾನು ಚಾಕುವಿಂದ ಸ್ವಲ್ಪ ಎದುರಿಸೋಕೆ ಹೋದೆ ಸರ್. ಬಟ್ ಆಮೇಲೆ ಅವಳು ಚೀರೋದಕ್ಕೆ ನಾನು ಚುಚ್ಚೋಕೆ ಹೋದೆ. ಆದರೆ ನಾನು ಚುಚ್ಚೋ ಟೈಮಲ್ಲಿ ಅವಳು ಕೈ ಬಿಡಿಸ್ಬಿಟ್ಲು, ಚಾಕು ಕೆಳಗೆ ಬಿಟ್ಟು ಅವಳು ಜೋರಾಗಿ ಕಿರ್ಚಿಬಿಟ್ಲು. ನನಗೆ ಭಯ ಆಗೋಯ್ತು, ಮತ್ತೆ ಯಾರಾದರೂ ಬರ್ತಾರೆ ಅಂತ ಅಲ್ಲಿಂದ ಓಡೋಗ್ಬಿಟ್ಟು. ಅದನ್ನು ಬಿಟ್ಟು ಇನ್ನೇನು ನೋಡಿದೆ ಸರ್? ಮೇಲೊಂದು ಡ್ರೋನ್ ಓಡಾಡೋದು ನೋಡಿದೆ ಸರ್, ಅದನ್ನ ಬಿಟ್ಟರೆ ಮತ್ತೇನೂ ನೋಡಿಲ್ಲ ಸರ್ ನಾನು. ಅಜಿತ್ ಸರ್ ಇನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ಳಿ, ಕೇಸ್ ಮುಗಿಯೋ ತನಕ. ಸರ್ ನನಗೆ ಯಾಕೋ ಇವನ ಮೇಲೆ ಡೌಟು. ಹಲೋ ಅಜಿತ್. ಸರ್ ಬನ್ನಿ ಕೂತ್ಕೊಳ್ಳಿ. ಓಕೆ ಅಜಿತ್, ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು? ಸರ್ ಕಳ್ಳನ್ ಸ್ಟೇಟ್ಮೆಂಟ್ ಪ್ರಕಾರ ಅವನೊಂದು ಡ್ರೋನ್ ನೋಡಿದ್ದಾನೆ. ಆ ಡ್ರೋನ್ ಆಫೀಸಿಗೆ ಹೋಗಿ ವಿಚಾರಿಸಿದ್ರೆ ನಮ್ಮ ಕೇಸಲ್ಲಿ ಏನಾದ್ರು ಒಂದು ಪ್ರೋಗ್ರೆಸ್ ಬರ್ಬೋದು ಸರ್. ಓ ಸರಿ, ಒಂದ್ಸರಿ ವಿಚಾರಿಸೋಣ ಅಜಿತ್. VFM-CID ಮ್ಯಾನೇಜರ್ನ ಮೀಟ್ ಮಾಡಬೇಕಿತ್ತು. ಹಲೋ. ಹಲೋ ಸರ್. ಪೈಫ್ಲೈ ಏರೋಸ್ಪೇಸಿಂದ ಯಾವ ರೀತಿ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ? ಸರ್ ಬೇಸಿಕಲಿ ನಾವು ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ ಮಾಡ್ತೀವಿ, ಹಾಗೆ ಎಸಲ್ಟ್ ಅವರು ಇನ್ಸ್ಪೆಕ್ಷನ್ ಕೂಡ ಮಾಡ್ತೀವಿ. 26 ಮೇ ಜಯಲಕ್ಷ್ಮೀಪುರಮಲ್ಲಿ ಸರ್ವೆ ಮಾಡ್ತಿದ್ರಲ್ಲ, ಅದ್ರ ವಿಜುವಲ್ಸ್ ಬೇಕಾಗಿತ್ತು. ಏನಕ್ಕಂತ ಕೇಳ್ಬೋದಾ? ಇನ್ವೆಸ್ಟಿಗೇಷನ್ ಪರ್ಪಸ್ಗೋಸ್ಕರ ಬೇಕಾಗಿತ್ತು. ಸರ್ ಬನ್ನಿ ತೋರಿಸ್ತೀನಿ.
ಓಕೆ, ನಾವೀಗ ಕೇಸ್ನ ಕೊನೆ ಹಂತದಲ್ಲಿದ್ದೀವಿ. ಏನು ಡೆವಲಪ್ಮೆಂಟ್ಸ್ ಆಗಿದೆ ಹೇಳ್ತೀರಾ ಫೋರೆನ್ಸಿಕ್ ಅವರೇ? ಸರ್, ಇದು ಕ್ರೈಮ್ ಸೀನಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗ್ರಾಫ್ಸು. ಸರ್, ಇದು ತ್ರಿಷನ್ ಟೇಬಲ್ ಮೇಲೆ ಸಿಕ್ಕಿರೋ ಚೈಲ್ಡ್ ಟ್ರಾಫಿಕಿಂಗ್ ಸಂಬಂಧಪಟ್ಟಂಥ ಫೈಲ್ಸ್ಗಳು. ಇದು ಮಕ್ಕಳದು ಫೋಟೋಗ್ರಾಫ್ಸ್ಗಳು. ಸರ್, ಇದು ಕ್ರೈಮ್ ಸೀನಲ್ಲಿ ಸಿಕ್ಕಿರೋ ಗ್ಲಾಸ್ ಬಾಟಲು ಫಿಂಗರ್ ಪ್ರಿಂಟ್ಸು ತ್ರಿಷನ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ ಸರ್, ಕ್ರೈಮ್ ಸೀನಲ್ಲಿ ನಮಗೊಂದು ಬಿಲ್ ಸಿಕ್ಕಿದೆ. ಆ ಬಿಲ್ಲು ಮಾಯಾ ಹೆಸರಲ್ಲಿ ಜನ್ರೇಟ್ ಆಗಿದೆ. ಸೊ ನಮ್ಮ ಸಸ್ಪೆಕ್ಟ್ ಮಾಯಾ ಅಂತ ಕಂಡು ಬಂದ ತಕ್ಷಣ ನಮ್ಮ ಟೀಮ್ ಇನ್ವೆಸ್ಟಿಗೇಟ್ ಮಾಡಿದೆ. ಸರ್, ಈ ಇನ್ವೆಸ್ಟಿಗೇಷನ್ ಪ್ರಕಾರ ನಮಗೇನು ಕಂಡು ಬಂದಿದೆ ಅಂದರೆ ಬಿಲ್ಲು 425 ಜನ್ರೇಟ್ ಆಗಿದೆ. ಮರ್ಡರ್ ಅರೌಂಡ್ 618ಗೆ ಕಮಿಟ್ ಆಗಿದೆ. ಮಾಯಾ 625ಗೆ ಕ್ರೈಮ್ ಸೀನ್ನ ಎಕ್ಸಿಟ್ ಆಗಿರೋದು ಪಕ್ಕದ ಮನೆ ಫುಟೇಜಲ್ಲಿ ಕ್ಯಾಪ್ಚರ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಮಾಯಾ ಅವರೇ ಕೊಲೆ ಮಾಡಿರೋದು? ಎಸ್ ಮಿಸ್ಟರ್ ACP ಅಲ್ತಾಫ್, ನಿಮ್ಮ ಪ್ರಕಾರ ತನಿಖೆಗಳು ಏನೇನಾಗ್ತಿದೆ ಹೇಳ್ತೀರಾ? ಸರ್, ನನ್ನ ಪ್ರಕಾರ ಮಾಯಾ ಈ ಮರ್ಡರ್ ಮಾಡಿಲ್ಲ ಸರ್. ನಾವು ಕ್ರೈಮ್ ಸೀನ್ನ ಡೀಟೇಲಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ನಮಗೆ ಅಲ್ಲಿ ಹ್ಯಾಂಡಿಕ್ಯಾಪ್ ಫುಟ್ ಪ್ರಿಂಟ್ ಸಿಕ್ಕಿದೆ. ಹಾಗೆ ಕ್ರೈಮ್ ಸೀನಲ್ಲಿ ನಮಗೆ ಬಬಲ್ಗಮ್ ಸ್ಯಾಂಪಲ್ ಕೂಡ ಸಿಕ್ಕಿದೆ. ಅದು CCTV ಫುಟೇಜಲ್ಲಿರೋ ಸೈಮನ್ ಅನ್ನೋ ವ್ಯಕ್ತಿ ಜೊತೆ ಮ್ಯಾಚ್ ಆಗ್ತಾ ಇದೆ. ಈ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಪ್ರಕಾರ ಸೈಮನೇ ಕೊಲೆ ಮಾಡಿರ್ಬೋದು. ಎಸ್ ಮಿಸ್ಟರ್ ಅಜಿತ್, ಈ ಒಂದು ಇನ್ವೆಸ್ಟಿಗೇಷನಲ್ಲಿ ನಿಮ್ಮ ಡೆವಲಪ್ಮೆಂಟ್ಸ್ ಏನು ಹೇಳ್ತಾ ಇದೆ? ಈ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸರ್, ಈ ಕೇಸ್ನ ಇನ್ನೊಂದು ವ್ಯೂ ಅಲ್ಲಿ ನೋಡಿದಾಗ ಈ ಕಳ್ಳನೇ ಮರ್ಡರ್ ಆಗಿರ್ಬೋದು. ಯಾಕಂತಂದ್ರೆ ಈ ಕಳ್ಳ ಮನೆ ಒಳಗೆ ಹೋಗಿಂತ ಮುಂಚೆ CCTVಯಲ್ಲಿ ಕ್ಯಾಪ್ಚರ್ ಆಗಿದ್ದಾನೆ, ಮತ್ತೆ ಅದನ್ನ ಬ್ರೇಕ್ ಕೂಡ ಮಾಡಿದ್ದಾನೆ. ಅದರಲ್ಲಿ ಅವನು ಈ ನೈಫ್ನ ಹಿಡಿದಿದ್ದಾನೆ, ಮತ್ತೆ ಈ ನೈಫ್ ಕ್ರೈಮ್ ಸೀನ್ನಲ್ಲಿ ಸಿಕ್ಕಿದೆ. ಆಸ್ ಪರ್ ಫಾರೆನ್ಸಿಕ್ ರಿಪೋರ್ಟ್ಸ್ ಈ ನೈಫ್ ಮೇಲೆ ತ್ರಿಷನ್ ಬ್ಲಡ್ ಸ್ಟೇನ್ಸ್ ಕೂಡ ಇದೆ. ಎವಿಡೆನ್ಸ್ ಕೂಡ ಮ್ಯಾಚ್ ಆಗ್ತಿದೆ. ಸೊ ನನ್ನ ಪ್ರಕಾರ ಈ ಕಳ್ಳನ ಯಾಕೆ ಮರ್ಡರ್ ಮಾಡಿರ್ಬೋದು ಅಂತ. ಎಲ್ಲ ತನಿಖೆಗಳ ಪ್ರಕಾರ ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಮಾನ್ವಿ ಅವರ ಫೋರೆನ್ಸಿಕ್ ರಿಪೋರ್ಟ್ ಹೇಳೋ ಪ್ರಕಾರ ಈ ಕೊಲೆಯನ್ನು ಮಾಡಿರುವಂಥವರು ಮಾಯಾ. ನಮ್ಮ ACP ಅಲ್ತಾಫ್ ಅವರು ಹೇಳ್ತಾ ಇದ್ದಾರೆ ಅವ್ರ ಪ್ರಕಾರ ಕೊಲೆ ಮಾಡಿರುವಂಥದ್ದು ಸೈಮನ್. ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಿಸ್ಟರ್ ಅಜಿತ್ ಅವ್ರ ಪ್ರಕಾರ ಕೊಲೆ ಮಾಡಿರುವಂಥದ್ದು ಒಬ್ಬ ಕಳ್ಳ. ಹಾಗಾದರೆ ನಿಜವಾಗ್ಲೂ ಕೊಲೆ ಮಾಡಿರುವಂಥದ್ದು ಯಾರು ಕಂಡುಹಿಡಿಬೇಕಾಗಿರುವಂಥದ್ದು ಈಗಿರುವಂಥ ಪರಿಸ್ಥಿತಿ. ಈಗ ಏಜೆಂಟ್ ರಾಘವ್ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಈ ಒಂದು ಪ್ರಕರಣದಲ್ಲಿ. ಸರ್, ನಾನು ಈ ಎಲ್ಲ ಇನ್ವೆಸ್ಟಿಗೇಷನ್ ಪಾಯಿಂಟ್ಸ್ಗಳನ್ನ ಗಮನಿಸಿದಾಗ ನಾನೊಂದು ರೀತಿಯಲ್ಲಿ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ್ದೆ. ಸರ್, ಈ ಕೇಸಲ್ಲಿ ನಾವು ತ್ರಿಷನ್ ಫ್ರೆಂಡ್ ಸರ್ಕಲ್ನ ನೋಡಿದಾಗ ಮೇಯ್ನಾಗಿ ಅಲ್ಲಿ 3 ಜನ ಫ್ರೆಂಡ್ಸ್ ಇದ್ದಾರೆ ಸರ್. ಒಂದು ಸೈಮನ್, ಒಂದು ಮಾಯಾ, ಒಂದು ಚಂದು. ಸರ್, ನಮಗೆ ಬರೋವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಚಂದು ಯಾರು ಅಂತ. ಸರ್, ನನಗೆ ಕ್ರೈಮ್ ಸೀನಲ್ಲಿ ಈ ಒಂದು ಇಯರಿಂಗ್ ಸಿಕ್ಕಿದೆ. ನಾನು ಚಂದು ಮೇಲೆ ಡೌಟ್ ಬಂದು ಚಂದು ಮನೆಗೆ ಹೋಗಿ ನೋಡಿದಾಗ ಆ ಒಂದು ಮನೇಲಿರೋ ಒಂದು ಗ್ರೂಪ್ ಫೋಟೋಸಲ್ಲಿ ನನಗೆ ಈ ಒಂದು ಇಯರಿಂಗ್ಗೆ ಮ್ಯಾಚ್ ಆಗುವಂಥ ಒಂದು ಇಯರಿಂಗು ನನಗಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಚಂದುನ ಬೆನ್ನತ್ತು ಹೋದಾಗ ನನಗೆ ಸಿಕ್ಕಿರುವಂಥ ಎವಿಡೆನ್ಸ್ಗಳು ಈ ರೀತಿ ಇದೆ. ಸರ್, ನನಗೆ ಕ್ರೈಮ್ ಸೀನಲ್ಲಿ ಈ ಒಂದು ಇಯರಿಂಗ್ ಸಿಕ್ಕಿದೆ. ಆ್ಯಂಡ್ ಆ ಕಲ್ಪಿಟ್ಟು ಮರ್ಡರ್ ಮಾಡಲಿಕ್ಕೆ ಅಂತೇಳಿ ಯೂಸ್ ಮಾಡಿರೋವಂಥ ವೈರಲ್ಲಿ ನನಗೊಂದು ಏರ್ ಸ್ಯಾಂಪಲ್ ಸಿಕ್ಕಿದೆ. ಆ್ಯಂಡ್ ನನಗೆ ಕ್ರೈಮ್ ಸೀನಲ್ಲಿ ಒಂದು ಆರ್ಟ್ ಕೂಡ ಸಿಕ್ಕಿದೆ. ಆ ಆರ್ಟಲ್ಲಿ 3 ಜನದ್ದು ಹೇರ್ ಫಾಲಿಕಲ್ಸ್ ಇದೆ. ಆ 3 ಜನದ ಏರ್ ಫಾಲಿಕಲ್ಸ್ನ ನಾವು ಟೆಸ್ಟ್ ಮಾಡಿಸಿ ನೋಡಿದಾಗ ಈ ಒಂದು ಸೆಂಟರಲ್ಲಿರೋ ಏರ್ ಫಾಲಿಕಲು ನನಗೆ ಸಿಕ್ಕಿರೋ ಏರ್ ಫಾಲಿಕಲ್ ಜೊತೆ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಈ ಒಂದು ಏರ್ ಫಾಲಿಕಲ್ ಯಾರ್ದು ಅಂತ ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ಅದು ಚಂದುದೆ ಅಂತೇಳಿ ನನಗೆ ತಿಳಿದು ಬಂದಿತ್ತು. ಆ್ಯಂಡ್ ನನಗೆ ಏರ್ ಫಾಲಿಕಲ್ಸ್ ಮತ್ತು ಇಯರಿಂಗ್ಸ್ ಎರಡೂ ಕೂಡ ಚಂದುಗೆ ಮ್ಯಾಚ್ ಆಗ್ತಿದೆ. ಆ್ಯಂಡ್ ನಾನು ಫ್ಲೈಫೈ ಏರೋಸ್ಪೇಸ್ ಡ್ರೋನ್ ಫುಟೇಜ್ನ ಗಮನಿಸಿದಾಗ ಅಲ್ಲಿ ಚಂದು 649ಗೆ ಎಕ್ಸಿಟ್ ಆಗಿದ್ದಾಳೆ ಕ್ರೈಮ್ ಸೀನಿಂದ. ನಾನು 3 ಸಸ್ಪೆಕ್ಟ್ಗಳು ಟೈಮ್ ಸ್ಟ್ಯಾಂಪ್ಸ್ಗಳನ್ನ ಮ್ಯಾಚ್ ಮಾಡಿ ನೋಡಿದಾಗ ಜಾಸ್ತಿ ಕ್ರೈಮ್ ಸೀನಲ್ಲಿ ಇರೋದು ಚಂದು. ಯಾವ್ದಾದ್ರು ಒಂದು ಮರ್ಡರ್ನ ಸೂಸೈಡಾಗಿ ಫ್ರೇಮ್ ಮಾಡಬೇಕು ಅಂತ ಹೇಳಿದ್ರೆ 5 ರಿಂದ 6 ನಿಮಿಷಗಳಲ್ಲಿ ಆಗಲ್ಲ. ಇದೆಲ್ಲನೂ ಡೀಟೇಲ್ ಆಗಿ ಗಮನಿಸಿದಾಗ ನಮ್ಮ ಪ್ರೈಮ್ ಸಸ್ಪೆಕ್ಟ್ ಚಂದು ಆಗ್ತಾರೆ. ಅವಳನ್ನ ಒಂದ್ಸಲ ಕರೆಸಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಜ ಏನು ಅಂತ ನಮಗೆ ಗೊತ್ತಾಗ್ಬೋದು. ಸರ್, ಇದೆಲ್ಲ ನನ್ನ ಇನ್ವೆಸ್ಟಿಗೇಷನ್ ಪಾಯಿಂಟ್ಸ್ ಆಗಿತ್ತು. ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು ಸರ್. ಇವೆಲ್ಲ ನಾಟಕ ಬೇಡ. ಎವಿಡೆನ್ಸ್ ಎಲ್ಲ ನಿನ್ನಗೆ ಎಷ್ಟಿದೆ, ನಿಜ ಒಪ್ಕೋತೀಯೋ ಇಲ್ಲೋ? ಸರ್, ನಾನೇನು ಮಾಡೇ ಇಲ್ಲ ಸರ್. ಎವಿಡೆನ್ಸ್ ಮುಂದೆ ಇಡ್ಲ, ನೀನು ಒಪ್ಕೋತೀಯ? ಹೇಳ್ತೀನಿ. ಅವತ್ತು ನನ್ನ ಸೈಮನ್ ಬಿಟ್ಟೋದ.
हो रहा है थोड़ा टाइम हो रहा है ಬಾ. ಏನಾಯ್ತು ತ್ರಿಷಾ, ಇಷ್ಟು ಬೇಗ ಅರ್ಜೆಂಟಾಗಿ ಕಾಲ್ ಮಾಡಿ ಬರಕ್ಕೆ ಹೇಳ್ದಲ್ಲ? ಚಂದು, ಒಂದು ತುಂಬಾ ದೊಡ್ಡ ಇಶ್ಯೂ ಆಗಿದೆ. ತುಂಬಾ ಪ್ರಾಬ್ಲಮ್ ನಡೀತಿದೆ. ಕೂಲ್, ಇವಾಗ ನಿಧಾನಕ್ಕೆ ಮಾತಾಡೋಣ. ಏನಾಯ್ತು, ಆರಾಮಾಗಿ ಹೇಳು. ಚಂದು, ನಿಮ್ಗೆ ಗೊತ್ತಿಲ್ಲದೇನೆ ನಾನು ಒಂದು ಡ್ರೀಲ್ ತಗೊಬಿಟ್ಟಿದ್ದೀನಿ. ಈ ಸಲ ದುಡ್ಡುಗೋಸ್ಕರ ಅಂತ ನಾನು ಒಬ್ಬಳೇ ಮಾಡಬೇಕು ಅಂತ ಇದ್ದೆ, ಬಟ್ ಈಗ ತುಂಬ ರಿಸ್ಕ್ ಕಾಣಿಸ್ತಾ ಇದೆ. ಅದಕ್ಕೆ ನೀನು ಹೆಲ್ಪ್ ಬೇಕು ಈಗ. ತ್ರಿಷಾ, ಏನ್ ಮಾತಾಡ್ತಾ ಇದೀಯಾ? ಎಲ್ಲೋಯ್ತು ನಮ್ಮ ಪಾರ್ಟ್ನರ್ಶಿಪ್ ಎಲ್ಲ? ನಿನ್ ತರ ಸ್ಲಮ್ ರೌಡಿಯವ್ರ ಜೊತೆ ನಾ ಪಾರ್ಟ್ನರ್ಶಿಪ್ ಇಟ್ಕೋತಿದ್ದೀನಿ ಅಂತ ನಿಂಗೆ ಅನಿಸ್ತಿದ್ಯಾ? ಯಾರಿಗೆ ಸ್ಲಮ್ ಅಂತಿದ್ಯಾ? ನೀನ್ ಕೆಟ್ಟ ಕೆಲಸ ಮಾಡ್ತಿರೋಳು, ನೀನ್ ಕೆಟ್ಟವಳು, ನೀನ್ ಸ್ಲಮ್ಮು. ತುಂಬ ಮಕ್ಕಳುಗಳು ಒಂದು ಕಡೆಯಿಂದ ಕಿಡ್ನ್ಯಾಪ್ ಆಗ್ತಾ ಇದ್ದಾರೆ. खेल अभी बाकी है रे बावा, भाव अभी जिंदा है. आ रहा है मैदान में अपन सबके छक्के छुड़ाने. समझा क्या रे शाणे? आर्मी की लंगड़ा.